IPL ಸೀಸನ್ 19ಕ್ಕಾಗಿ ಹಾಲಿ ಚಾಂಪಿಯನ್ ಆಗಿರುವಂತಹ RCB ಭರ್ಜರಿ ರೀತಿಯಲ್ಲಿ ಅಭ್ಯಾಸವನ್ನು ನಡೆಸುತ್ತಿದೆ. IPL ಸೀಸನ್ 19ರ ಮೊದಲ ಪಂದ್ಯಕ್ಕಿಂತ ಮುಂಚೆ RCB ತನ್ನದೇ 2 ಸ್ಕ್ವಾಡ್ಗಳನ್ನು ಮಾಡಿಕೊಂಡು ಒಂದು ಅಭ್ಯಾಸ ಪಂದ್ಯವನ್ನು ಆಡಿದೆ. ಈ ಅಭ್ಯಾಸ ಪಂದ್ಯದಲ್ಲಿ ಒಂದು ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ರಜತ್ ಪಟಿದಾರ್ ಹೊತ್ತಿದ್ದರೆ, ಇನ್ನೊಂದು ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಜಿತೇಶ್ ಶರ್ಮಾ ಹೊತ್ತಿದ್ದರು. ಹಾಗಾದ್ರೆ ಇವೆರಡು ತಂಡಗಳ ನಡುವೆ ನಡೆದಂತಹ ಈ ರಣರೋಚಕ ಅಭ್ಯಾಸ ಪಂದ್ಯ ಹೇಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು RCB ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ IPL ಸೀಸನ್ 19ರಲ್ಲೂ ಕೂಡ RCB ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. IPL ಸೀಸನ್ 19ರಲ್ಲಿ RCB ತನ್ನ ಮೊದಲ ಪಂದ್ಯವನ್ನು ಸನ್ರೈಸ್ ಹೈದರಾಬಾದ್ ಎದುರು ಮಾರ್ಚ್ 28ರಂದು ಆಡಲಿದೆ. ಇನ್ನು ಸನ್ರೈಸ್ ಹೈದರಾಬಾದ್ ಎದುರು ನಡೆದಿರುವ ಅಭ್ಯಾಸ ಪಂದ್ಯಕ್ಕಿಂತ ಮುಂಚೆ RCB ತನ್ನಲ್ಲೇ 2 ಸ್ಕ್ವಾಡ್ಗಳನ್ನು ಮಾಡಿಕೊಂಡು ಒಂದು ಅಭ್ಯಾಸ ಪಂದ್ಯವನ್ನು ಆಡಿದೆ. ಈ ಅಭ್ಯಾಸ ಪಂದ್ಯದಲ್ಲಿ ಒಂದು ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ರಜತ್ ಪಟಿದಾರ್ ಹೊತ್ತಿದ್ದಾರೆ, ಇನ್ನೊಂದು ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಜಿತೇಶ್ ಶರ್ಮಾ ಹೊತ್ತಿದ್ದರು. ಈ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ರಜತ್ ಪಟಿದಾರ್ ತಂಡ ಮೊದಲು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಜಿತೇಶ್ ಶರ್ಮಾ ನಾಯಕತ್ವದ ತಂಡ ನಿಗದಿತ 20 ಓವರ್ನಲ್ಲಿ 6 ವಿಕೆಟ್ ಅನ್ನು ಕಳೆದುಕೊಂಡು 213 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿತು. ಜಿತೇಶ್ ಶರ್ಮಾ ನಾಯಕತ್ವದ ತಂಡದ ಪರವಾಗಿ ಟೀಮ್ ಡೇವಿಡ್ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಟೀಮ್ ಡೇವಿಡ್ ಕೇವಲ 42 ಎಸೆತದಲ್ಲಿ 78 ರನ್ ಅನ್ನು ಹೊಡೆದರು. ಇನ್ನು ನಾಯಕ ಜಿತೇಶ್ ಶರ್ಮಾ 24 ಎಸೆತದಲ್ಲಿ 51 ರನ್ ಅನ್ನು ಹೊಡೆದರು. ಇನ್ನು ರಜತ್ ಪಟಿದಾರ್ ನಾಯಕತ್ವದ ತಂಡದ ಪರವಾಗಿ ಕೃಣಾಲ್ ಪಾಂಡ್ಯ 2 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 214 ರನ್ಗಳ ಗುರಿಯನ್ನು ಪಡೆದಂತಹ ರಜತ್ ಪಟಿದಾರ್ ನಾಯಕತ್ವದ ತಂಡ 19.5 ಓವರ್ನಲ್ಲಿ ಈ ಗುರಿಯನ್ನು ತಲುಪಿತು. ರಜತ್ ಪಟಿದಾರ್ ನಾಯಕತ್ವದ ತಂಡದ ಪರವಾಗಿ ವಿರಾಟ್ ಕೊಹ್ಲಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ವಿರಾಟ್ ಕೊಹ್ಲಿ ಕೇವಲ 51 ಎಸೆತದಲ್ಲಿ 96 ರನ್ಗಳನ್ನ ಹೊಡೆದರು. ಇದರಲ್ಲಿ 6 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ನಾಯಕ ರಜತ್ ಪಟಿದಾರ್ 20 ಎಸೆತದಲ್ಲಿ 40 ರನ್ ಅನ್ನು ಹೊಡೆದರು. ಇನ್ನು ಜಿತೇಶ್ ಶರ್ಮಾ ನಾಯಕತ್ವದ ತಂಡದ ಪರವಾಗಿ ಮಂಗೇಶ್ ಯಾದವ್ 2 ವಿಕೆಟ್ ಅನ್ನ ಪಡೆದುಕೊಂಡರು. ಹೀಗೆ ಅಭ್ಯಾಸ ಪಂದ್ಯದಲ್ಲಿ RCB ಎಲ್ಲ ಆಟಗಾರರು ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಮೆಚ್ಚಿದ್ದಾರೆ. ಸದ್ಯ RCB ಎಲ್ಲ ಆಟಗಾರರು ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇರುವ ಹಾಗೆ ಕಾಣುತ್ತಾರೆ. ಈ ಕಾರಣದಿಂದಾಗಿ IPL ಸೀಸನ್ 19ರಲ್ಲಿ RCB ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರಬಹುದೆಂಬ ನಿರೀಕ್ಷೆಯಲ್ಲಿ ಇದೀಗ RCB ಅಭಿಮಾನಿಗಳಿದ್ದಾರೆ.